ಸಾವಿರ ಆನೆಗಳ ಬಲ ಇದ್ರೂ ನಾವು ಹಾಸಿಗೆ ಇದ್ದಷ್ಟೇ ಕಾಲ ಚಾಚಬೇಕು ಅನ್ನೋ ಮಾತನ್ನ ನಿರ್ಮಾಪಕರು, ಕಾರ್ಯಕ್ರಮಗಳ ಖ್ಯಾತ ಆಯೋಜಕರು ಕಮರ್ ಅವರು ಒಂದ್ಸಲ ಹೇಳಿದ್ದು ನೆನಪಿಗೆ ಬಂತು. ಫಿಲಮ್ ಫೇರ್ ಸಂಭ್ರಮ ಮುಗಿದ ಖುಷಿಯಲ್ಲೇ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಕಮರ್ ಅವರು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ. ಕೇರಳ ಟು ಬೆಂಗಳೂರು ಜರ್ನಿ ತುಂಬ ದೊಡ್ಡದಾಗಿತ್ತು, ಸಿಹಿಯಾಗಿತ್ತು ಅನ್ನುವಂಥ ಒಂದು ಸಂಭ್ರಮ ಕೂಡ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಸರ್, ಯಾವಾಗಲೂ ಫಿಲಮ್ ಫೇರ್ ಪ್ರಶಸ್ತಿ ಸಮಾರಂಭ ನಡೆಯುವಾಗ ಒಂದು ಕಾತರತೆ ಇರುತ್ತೆ, ಇಂಡಸ್ಟ್ರಿಗೂ ಇರುತ್ತೆ, ಜನರಲ್ ಆಡಿಯನ್ಸ್ಗೂ ಇರುತ್ತೆ, ಈ ಸಲ ಯಾರಿಗೆ ಅವಾರ್ಡ್ ಬರ್ಬೋದು ಅಂತ. ಅದರಲ್ಲೂ ಒಂದಷ್ಟು ರೂಪುರೇಷೆಗಳನ್ನ ಇಟ್ಕೊಂಡೇ ಜನ ನೋಡ್ತಾ ಇರ್ತಾರೆ ಯಾರಿಗೆ ಫೈನಲಿ ಅವಾರ್ಡ್ ಬರುತ್ತೆ ಅಂತ. ಕೇರಳದಲ್ಲಿ ಈ ಸಲ ನಮ್ಮ ಕನ್ನಡದ ಕಲರವ ಹೇಗಿತ್ತು ಸರ್? ಸರ್, ನೀವು ನೋಡಿದ್ದೀರಾ ಯಾರು ಹೆಂಗಿತ್ತು ಅಂತೇಳಿ. ಸೊ ಫಿಲ್ಮ್ ಫೇರ್ ನಾವು ನಾನು ಬಿಗಿನಿಂಗ್ ಏನು ಮಾಡ್ಕೊಂಬರ್ತೀನಿ, ಇದೆ ನಮ್ಮ 4ನೇ ವರ್ಷ ಫಿಲ್ಮ್ ಫೇರ್. ಬೆಂಗಳೂರು ಮಾಡಿದಾಗ ನೋಡಿರ್ಬೋದು, ನಮ್ದು ಏನಿದ್ರು ಫೇರ್ ಆ್ಯಂಡ್ ಇದು ಯಾರ ಮೇಲೆ ನಾವು ಇನ್ಫ್ಲೂಯೆನ್ಸ್ ತೊಗೊಳಲ್ಲ, ಯಾರಿಗೂ ನಾವು ಇದು ಮಾಡೋಕ್ಕೆ ಹೋಗಲ್ಲ. ಬಾಕ್ಸ್ ಆಫೀಸ್ ಮೇಲೆ ಏನೇನು ಕ್ರಿಟಿಕ್ಸಲ್ಲಿ ಹೋಗ್ತೀವಿ ನಾವು. ಸೊ ಯಾರು ಈಗ ಅಂದ್ಕೊಂಡಿರ್ತಾರೆ ಆ ಹೀರೋ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಬೇರೆ ಹೋಗಿರೋದು. ಫಿಲ್ಮ್ ಫೇರ್ ಅದು ಜೆನ್ಯೂನ್ ನೀತಿ. ಈ ಸಲ ಸೆಲೆಕ್ಷನ್ನಲ್ಲಿ ನೋಡ್ತಾ ಇದ್ವಿ, ತುಂಬ ಒಂದು ಹೊಸ ಹೊಸ ಟ್ವಿಸ್ಟ್ಗಳು ಕೂಡ ಓಪನ್ ಆಯಿತು. ನಾವು ಆಫ್ ಬೀಟ್ ಆ್ಯಕ್ಟರ್ಗಳು, ಪರ್ಫಾರ್ಮರ್ಗಳು ಅಂತ ಯಾರನ್ನ ಕನ್ಸಿಡರ್ ಮಾಡ್ತೀವಿ, ಅವ್ರಿಗೂ ಕೂಡ ಅವಾರ್ಡ್ ಸಿಕ್ಕಿದೆ. ಕೆರೆಬೇಟೆಗೆ ಸಿಕ್ಕಿದೆ ಬೆಸ್ಟ್ ಕ್ರಿಟಿಕ್, ಬೆಸ್ಟ್ ಅವಾರ್ಡ್ ಸಿಕ್ಕಿದೆ ಗೌರಿಶಂಕರ್ ಅವ್ರಿಗೆ. ಕೋಳಿ ಹೆಸರುಗೆ ಸಿಕ್ಕಿದೆ ಅಕ್ಷತಾ ಪಾಂಡವಪುರ ಅವ್ರಿಗೆ. ಈ ಚೇಂಜಸ್ಸು ಮುಂಚೆನೇ ಆಗಬೇಕಾಗಿತ್ತು ಅನ್ನಿಸ್ತಾ ಯಾವುದೋ ಒಂದು ಪಾಯಿಂಟಲ್ಲಿ? ಸರ್, ಸಾರಿ ಟು ಕಟ್ ಯು ಹಿಯರ್. 2022 ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ಆಗಿದಾಗ. 2021 ಯಾರು ಸರ್ ವಿನ್ನರ್? ಹೀರೋಯಿನ್ ಯಾರು ಹೇಳಿ? ಬೆಸ್ಟ್ ಹೀರೋಯಿನ್ ಹೇಳಿ? ಯಜ್ಞಾ ಶೆಟ್ಟಿ. ಅದು ನೀವು ಅಲ್ಲೇ ಸರ್ಪ್ರೈಸ್, ಅಲ್ಲಿಂದನೇ ಇದೆ, ನೋಡಿರ್ಬೋದು. ಕರೆಕ್ಟಾ ಸರ್? ಆ್ಯಂಡ್ ರಾಜ್ಬಿ ಶೆಟ್ಟಿ, ಧರಂಜಯ್. ಆ ಟೈಮಲ್ಲಿ ಎಷ್ಟು ದೊಡ್ಡ ಹೀರೋಯಿನ್ಸ್ ಫಿಲಿಮ್ಸ್ ರಿಲೀಸ್ ಆಗಿಲ್ಲ ನಿಮಗೆ. ಅವಾಗಿಂದ ನಾವು ಏನು ಕ್ರಿಟಿಕ್ಸ್ ಮಾಡ್ಕೊಂಬರ್ತಿದ್ವಿ ಅವ್ರಿಗೆ ಹೋಗ್ತಿದ್ವಿ. ಅದು ಬಿಟ್ಟು ನಾವು ಅವ್ರಿಗಂತೇನಿಲ್ಲ. ನೀವು ಪ್ರಿವಿಯಸ್ ಜರ್ನಿ ನೋಡ್ಕೊಂಬನ್ನಿ. ಇಫ್ ಯು ಕಮ್ 2023 ನೋಡಿ, ನೀವು 2022 ಯಾವುದು ಕಾಂತಾರ ಆಯಿತು, ಕಾಂತಾರಾಗ ಹೋಯ್ತು, ಬಿಕಾಸ್ ದ ಪರ್ಫಾರ್ಮೆನ್ಸ್ ವಾಸ್ ಲೈಕ್ ದಟ್. ಹೌದಾ ಸರ್? ಅಗೇನ್ ನೀವು 2024 ಬಂದಾಗಲೂ ನೋಡಬೇಕು, ಹೈದರಾಬಾದಲ್ಲಿ ರಕ್ಷಿತ್ ಶೆಟ್ಟಿ, ರುಕ್ಮಣಿ ವಸಂತ ಆ ಪಿಕ್ಚರ್ ಜಸ್ಟಿಸ್ ಮಾಡಿತ್ತು. ಅದೇ ಆ ವರ್ಷ ಎಷ್ಟು ಪಿಕ್ಚರ್ ನಿಮ್ಮ ಕಾಂಪಿಟೇಷನ್ಲಿತ್ತು? ಕಾಟರ್ ಅಂತ ಪಿಕ್ಚರ್ ಇತ್ತು ನಿಮಗೆ, ಕಾಟರ್. ಯಾರೇನು ಜಸ್ಟಿಸ್ ಅಲ್ಲೇ ಇವತ್ತು ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ನೋಡ್ಕೊಂಬರ್ಬೋದು ನೀವು. ಯಾರೇನು ಜಸ್ಟಿಸ್ ಅದಕ್ಕೆ ಅವ್ರಿಗೆ ಸಿಗ್ತಾ ಇದೆ. ಅದು ನಿಮಗೆ ಕಾರ್ಯಕ್ರಮಗಳ ಆಯೋಜನೆ ತುಂಬ ಹೊಸತೇನಲ್ಲ, ಬೇರೆ ಬೇರೆ ಸೆಲೆಬ್ರಿಟಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತೀರಾ. ಈ ಥರ ಅವಾರ್ಡ್ ಫಂಕ್ಷನ್ ಬಂದಾಗ ಅದಕ್ಕೆ ಮುಂಚೆಯಿಂದನೇ ಒಂದಷ್ಟು ಹೋಮ್ವರ್ಕ್ಗಳನ್ನ ಮಾಡಿಕೊಂಡು ನೀವೇ ನಿಂತು ಕೆಲವು ಕೆಲಸಗಳನ್ನ ಮಾಡ್ತೀರಾ. ಸ್ಪೆಷಲಿ ಫಿಲಮ್ ಫೇರ್ ವಿಚಾರಕ್ಕೆ ಬರೋದಾದರೆ, ಇಷ್ಟು ವರ್ಷಗಳಿಂದ ನಾವು ಫಿಲಮ್ ಫೇರ್ ಅವಾರ್ಡ್ಸ್ಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆಡಿಯನ್ಸ್ ಸ್ಟ್ರೆಸ್ಸು ಯಾವತ್ತಾದರೂ ಆಗುತ್ತಾ ನಿಮಗೆ? ಏನಕ್ಕೆ ಇರೋದು 5 ನಾಮಿನೇಷನ್ಸು, ಕೆಲವೊಂದು ಸಲ ಬೇರೆ ಬೇರೆ ಬೆಸ್ಟ್ ಪರ್ಫಾರ್ಮೆನ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಅದನ್ನು ಹೇಗೆ ಅನಲೈಸ್ ಮಾಡ್ತೀರಾ ನೀವು? ಸರ್, ಇದು ಜೂರೀಸ್ ಅಂತ ಇದೆ. ಇದಕ್ಕೆ ಜೂರೀಸ್ನ ನಾವು ಕೋರ್ಟ್ ಕಮಿಟಿ ಎಲ್ಲ ಲ್ಯಾಂಗ್ವೇಜಲ್ಲಿದ್ದಾರೆ. 4 ಲ್ಯಾಂಗ್ವೇಜ್ 4 ಜೂರೀಸ್ ಇರ್ತಾರೆ. ಅಂದರೆ ಒಂದು ಟೀಮ್ 5 ಮೆಂಬರ್ಸ್ ಟೀಮ್ ಹಾಕಿರ್ತೀವಿ. ಸೊ ಅದರಲ್ಲೂ ಅನಲೈಸ್ ನಡೀತಿರುತ್ತಲ್ಲ. ಸೊ ಫೈನಲ್ ಬಂದಾಗಲೂ ನಾವು ಸ್ಕ್ರೂಟ್ನಿ ಮಾಡ್ತೀವಿ, ಇದರಲ್ಲಿ ಮಿಸ್ ಇದೆಯಾ, ಏನಿದೆ ಅಂತ. ಅದಕ್ಕೊಂದು ಟೀಮ್ ಇಟ್ಟಿದ್ದೀವಿ ನಾವು. ಸೊ ದೇರ್ ಅನಲೈಸ್. ಇವತ್ತೇನಿದೆ ಅಂದರೆ ಪ್ಯಾನ್ ಇಂಡಿಯಾ ಆಗಿರೋದು ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ ಎಲ್ಲಾದ್ರೂ ಡಬ್ಬಿಂಗಲ್ಲಿ ಸಿಗುತ್ತೆ ನಿಮಗೆ. ಸೊ ಮೊದಲಂದರೆ ಕಷ್ಟ ಆಗ್ತಿತ್ತು, ಗೊತ್ತಾಗ್ತಿದ್ದಿಲ್ಲ ಪರ್ಫಾರ್ಮೆನ್ಸು, ಲ್ಯಾಂಗ್ವೇಜ್ ಬಗ್ಗೆ. ಈಗ ಬಾಂಬೆಲಿ ಕೂತಿರೋರು ಹಿಂದಿ, ಕನ್ನಡ, ನಮ್ಮ ಕನ್ನಡ ಪಿಕ್ಚರ್ ಹಿಂದಿ ಡಬ್ಬೆ ಕ್ಲೀನಾಗಿ ಕೂತ್ಕೊಂಡು ನೋಡ್ತಿರ್ತಾರೆ ಅವರು. ಇಲ್ಲಿ ಏನೇ ನೀವು ಇದು ಮಾಡಿ ಅಲ್ಲಿ ಮಿಸ್ ಮಾಡೋಕ್ಕಾಗಲ್ಲ ಅವರು. ಒಂದು ಅಪರೂಪದ ಕ್ಷಣ ಅಂತ ಹೇಳ್ಬೋದು. ಅಲ್ಲು ಅರ್ಜುನ್ ಅವ್ರಿಗೆ ನೀವು ತುಂಬ ಕ್ಲೋಸ್ ಆಗಿರ್ತೀರಾ. ಸ್ಟೇಜ್ ಮೇಲೂ ಕೂಡ ಒಂದಷ್ಟು ಮೂಮೆಂಟ್ಸ್ಗಳನ್ನ ಶೇರ್ ಮಾಡ್ಕೊಂಡ್ರಿ. ತುಂಬ ದೊಡ್ಡ ಹೀರೋ ಅಲ್ಲು ಅರ್ಜುನ್, ಬ್ಯಾಂಕೇಬಲ್ ಸ್ಟಾರು. ಅವ್ರ ಸಿನಿಮಾಗಳು ಎಷ್ಟು ಕಲೆಕ್ಟ್ ಮಾಡುತ್ತೆ ಎಲ್ರಿಗೂ ಕೂಡ ಗೊತ್ತಿದೆ. ಅವರು ಹೇಗೆ ನಡೆದುಕೊಳ್ತಾರೆ ನಿಮ್ಮ ಹತ್ರ, ಪರ್ಸ್ನಲಿ ಸ್ಪೀಕಿಂಗು? ನಾನು ಹೆಂಗೆ ಮಾತಾಡ್ತಿದ್ದೀವಿ, ಹೆಂಗೆ ಕೂತಿದ್ದೀವಿ, ಸೇಮ್ ಅದೇ ಥರ ಸರ್. ಒಂದೇ ಮಾತಿಗೆ ವೆರಿ ಹಂಬಲ್ ಪರ್ಸನ್. ಆ್ಯಟಿಟ್ಯೂಡ್ ಇಲ್ಲ, ಏನೂ ಇಲ್ಲ. ಹೆಂಗೆ ನಾವು ನಾರ್ಮಲಿ ಅದೇ ಥರ ಇದ್ದಾರೆ ಅವರು. ಬೇರೆ ಸಿನಿಮಾ ಇಂಡಸ್ಟ್ರಿಗಳು ಇಂಥ ವೇದಿಕೆಗಳಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಹೇಗೆ ನೋಡುತ್ತೆ? ಸರ್, ಅಲ್ಲಿ ಕೂತಾಗ ಎಲ್ಲ ಒಂದೇ ಫ್ಯಾಮಿಲಿಯಾಗಿ ಕೂತಿರ್ತಾರೆ. ಅಲ್ಲಿ ನಾನೇನಂತೀನಿ, ಎಲ್ಲರೂ ಬಂದು ಎಲ್ಲರಿಗೂ ವಿಶ್ ಮಾಡ್ತಾರೆ, ಎಲ್ಲರೂ ಪರಿಚಯ ಮಾಡ್ಕೊತಾರೆ, ಆ ಥರ. ಸ್ಟಾರ್ಗಳ ಮಧ್ಯೆ ಕಾಂಪಿಟೇಷನ್ ಕ್ರಿಯೇಟ್ ಆಗೋದನ್ನು ಯಾವತ್ತಾದರೂ ನೀವು ಗಮನಿಸಿದ್ರಾ? ಅಂದರೆ ಅವಾರ್ಡ್ ವಿಚಾರವಾಗಿ? ಏನಿಲ್ಲ ಸರ್, ಅಲ್ಲಿ ಲೆಜೆಂಡ್ಸಿಂದ ಹಿಡಿದು ನ್ಯೂ ಕಮರ್ವರೆಗೂ ಇರ್ತಾರೆ. ನೀವು ನೋಡಿರ್ಬೋದು, ಪ್ರತಿ ಸ್ಟಾರ್ ಬಂದು ಎಲ್ಲರಿಗೂ ವಿಶ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಜೊತೆಗೂ ಕೂತ್ಕೊಂಡು ಮಾತಾಡ್ತಾರೆ. ಅಲ್ಲಿ ಏನಲ್ಲಿ ಕಾಂಪಿಟೇಷನ್ ಅಂತ ಇಲ್ಲ. ಅವ್ರು ಬರೋದಿನ್ನೋ ಒಂದು ಫಂಕ್ಷನ್ ಎಂಜಾಯ್ ಮಾಡೋಕ್ಕಂತ ಬರ್ತಾರೆ. ಅಲ್ಲಿ ಏನೋ ಇಲ್ಲಿಯವ್ರು ನಾವು ಅಂತ ನಮ್ಗಂತ ಅದೇನು ಕಾಣಿಸಿಲ್ಲ ಇಲ್ಲಿವರೆಗೂ. ಅದು
ನೀವು ಆಯೋಜಕರಾಗಿ ಒಂದಷ್ಟು ವರ್ಷ ಕೆಲಸ ಮಾಡಿದ್ದೀರಾ ಫಿಲಮ್ ಫೇರ್ಗೋಸ್ಕರ. ನಿಮಗೆ ಮರೆಯೋಕ್ಕಾಗದೇ ಇರೋ ಒಂದು ಮೂಮೆಂಟ್ ನೆನಪಿಸ್ಕೋಬೋದಾ? ಹೌದು, ಇವ್ರಿಗೆ ಪ್ರಶಸ್ತಿ ಬಂದಿದ್ದು ತುಂಬ ಖುಷಿ ಆಯಿತು ಅನ್ನೋ ಥರ ಏನಾದರೂ? ಇಲ್ಲ, ಆ ಥರ ನನಗೆ ಇವತ್ತು ಅನಿಸಿಲ್ಲ ಸರ್. ಬಿಕಾಸ್ ವಿ ಸಿಟ್ ಇನ್ ದ ಬಿಸ್ನೆಸ್ ಚೇರ್, ಅದಕ್ಕಂತ ನಾವು ಹೆಂಗೆ ಸಿಟ್ಬಿಟ್ಟಿದ್ದೀವಿ. ನೀವು ಯಾವಾಗ ಒಂದು ಬಿಸ್ನೆಸ್ಸಾಗಿ ತೊಗೊಂಡು ಮಾಡ್ತಿರ್ತೀರೋ ಅದಕ್ಕೇನು ಇದಾಗಲ್ಲ. ಆಮೇಲೆ ಏನಕ್ಕೆ ಅವಾರ್ಡ್ ಏನಿದೆ ಅದು ಫೇರಾಗಿ ಹೋಗ್ತಿರುತ್ತೆ ಎಲ್ಲರಿಗೂ. ನಾನು ಯಾಕಂದ್ರೆ ಪ್ರೊಡ್ಯೂಸರ್, ನಾನು 25 ಪಿಕ್ಚರ್ ಮೇಲೆ ಮಾಡಿಬಿಟ್ಟಿದ್ದೀನಿ. ಇನ್ನೂ ಒಂದು ಪಿಕ್ಚರ್ ಫ್ಲೋರಲ್ಲಿದೆ ಈಗ, ಒಂದು ಪೋಸ್ಟ್ ಪ್ರೊಡಕ್ಷನ್ ಬಂದು ಒಂದು ಫ್ಲೋರ್ ಹೋಗೋದು ರೆಡಿ ಆಗ್ತಾಯಿದೆ. ಆ್ಯಂಡ್ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿ ನಮಗದು ಏನಾಗಿದೆ ಎಲ್ಲ ಒಂದೇ ರೂಟೀನ್ ಕಾಣಿಸುತ್ತೆ ನನಗೆ. ಯಾಕಂದರೆ ನಾವು ಕ್ರಿಕೆಟ್ ಲೀಗು, ಬೌಲಿಂಗ್ ಲೀಗ್ಸ್ ನಮ್ದು ಏನು ನಾವು ಫಿಲಮ್ ಇದಕ್ಕೋಸ್ಕರ ಹಾಕ್ತೀವಿ, ನಮಗೇನು ಅದು ಫೀಲ್ ಆಗೋಲ್ಲ. ರೂಟೀನ್ ಬಿಸ್ನೆಸ್ ಆಗಿಬಿಟ್ಟಿದೆ ನಮಗಿದೆಲ್ಲ. ಪ್ರಶಸ್ತಿಗಳು ಯಾವಾಗಲೂ ಕಲಾವಿದರಿಗೆ, ಟೆಕ್ನಿಷಿಯನ್ಗಳಿಗೆ, ಇಂಡಸ್ಟ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾನೆ ಬರ್ತಾ ಇದೆ. ನಾವು ಸುಮಾರು ಪ್ರಶಸ್ತಿಗಳನ್ನು ನೋಡ್ತೀವಿ. ಫಿಲಮ್ ಫೇರ್ ಆಗಿರ್ಬೋದು, ಐಫಾ, ಸೈಮಾ, ಬೇರೆ ಬೇರೆ ಪ್ರಶಸ್ತಿಗಳು ಬರ್ತವೆ. ನ್ಯಾಷನಲ್ ಅವಾರ್ಡ್ಸ್ ಮೇಲೂ ಯಾವಾಗಲೂ ಜನರದ್ದು ಒಂದು ಕಣ್ಣು ಇದ್ದೇ ಇರುತ್ತೆ. ಬರ್ತಾ ಬರ್ತಾ ಪ್ರಶಸ್ತಿಗಳು ಜಾಸ್ತಿ ಆಗ್ತಾ ಇದ್ದಂಗೆ ಪ್ರೇಕ್ಷಕನ ಅಭಿರುಚಿಗಳು ಕೂಡ ಬದಲಾಗ್ತಾ ಹೋಗುತ್ತೆ. ಕ್ಯಾಟಗರೀಸು ಬೇರೆ ಬೇರೆ ಇನ್ವೆಂಟ್ ಆಗಿದೆ ಇವಾಗ ಎಲ್ಲ ಸೆಕ್ಷನ್ಗಳಲ್ಲೂ. ಇದನ್ನೆಲ್ಲ ಹೇಗೆ ಅಬ್ಸರ್ವ್ ಮಾಡ್ತೀರಾ ನೀವು? ಸರ್, ನೀವು ಈಗ ಯಾವುದೋ 2 ಅವಾರ್ಡ್ ಫಂಕ್ಷನ್ ಬಗ್ಗೆ ಹೆಸರು ಹೇಳಿದ್ರಿ. ಇವಾಗ ನಿಮಗೆ ನಾನು ಒಂದು ಕ್ವಶನ್ ಕೇಳ್ತೀನಿ. ನೀವು ಇಷ್ಟೆಲ್ಲ ಅವಾರ್ಡ್ ಫಂಕ್ಷನ್ ಬಂದರು, ಫಿಲ್ಮ್ ಫೇರ್ ಎಷ್ಟನೇ ಟಿಕೆಟ್ ಇರಬೇಕು, ಅದು ಎಷ್ಟನೇ ವರ್ಷದ ಇರಬೇಕು ಸರ್? 70 ವರ್ಷ ಇದೊಂದು ಬ್ರ್ಯಾಂಡ್ ಆಗಿದೆ. ಫಿಲ್ಮ್ ಫೇರ್ ಇವತ್ತು ಯಾಕೆ ನಮ್ಮ ಕೈಲಾಗಿದೆ ಹೇಳಿ? ಹಳೇ ಒಂದಿದು ಅವಾರ್ಡ್ ಫಂಕ್ಷನ್ ಶೋ, ಆ್ಯಂಡ್ ಇದು ಫೇರ್ ಆಗಿ ನಡೆಯೋದು ಅಂತ ಎಲ್ರಿಗೂ ಗೊತ್ತಿದೆ. ಆಮೇಲೆ ಸೆಲೆಬ್ರಿಟಿ ಬೇರೆ ಶೋಗೆ ಹೋಗ್ತಾರೆ ಬಿಡ್ತಾರೆ, ಇದಕ್ಕಂತೂ ಕನ್ಫರ್ಮ್ ಇರ್ತಾರೆ. ಯಾಕೆ ಹೇಳಿ? ವಿ ಕಾಲ್ ದಿಸ್ ಇಸ್ ಇಂಡಿಯನ್ ಆಸ್ಕರ್ ಅವಾರ್ಡ್. ಸೊ ಇದಕ್ಕೊಂದು ಫೇರ್ನೆಸ್ ಇದ್ದೇ ಇರುತ್ತೆ. ಬೇರೆ ನೀವು ಹೇಳ್ದಂಗೆ ಇವನ್ ಐ ಹರ್ಡ್ ಅಬೌಟ್ ದ ಅದರ್ ಇವೆಂಟ್ಸ್, ಅಲ್ಲಿ ಅವಾರ್ಡ್ ಫಿಕ್ಸಿಂಗ್ಸ್ ಆಗುತ್ತೆ, ಅದಾಗುತ್ತೆ, ಕೇಳಿದ್ದೀನಿ ಅದ್ರ ಬಗ್ಗೆ ಎಲ್ಲ. ನಾವು ಅದನ್ನು ಗಮನನೂ ಕೊಡೋಲ್ಲ, ಯಾಕಂದರೆ ಅದು ನಮಗೂ ಅದಕ್ಕೆ ಸಂಬಂಧ ಇಲ್ದಿರೋದು ಅಂತ ಹೇಳ್ತೀವಿ ನಾವು. ಶಾರುಖ್ ಖಾನ್ ಅವರು ಒಂದ್ಸಲ ಆಗ ಬಾಜಿಗರ್ ಟೈಮಲ್ಲಿ ಒಂದು ಮಾತು ಹೇಳಿರ್ತಾರೆ, ನನ್ನ ಹತ್ರ ದುಡ್ಡಿದೆ, ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಬರಬೇಕಾಗಿರುತ್ತೆ, ನಾನು ಕೊಂಡ್ಕೊಂಡು ಬಿಡೋಣ ಅಂದ್ಕೊಂಡೆ, ಆದರೆ ಫಿಲಮ್ ಫೇರ್ ಅದಲ್ಲ ಅಂತ ಹೇಳಿರ್ತಾರೆ. ನಿಮ್ಮ ಗಮನಕ್ಕೆ ಯಾವತ್ತಾದರೂ ಬಂತ ಈ ಪ್ರಶಸ್ತಿ ಲಾಬಿಗಳು? ಸೊ ತುಂಬ ಜನ ಮಾತು ಕೇಳ್ತಿರ್ತಾರೆ, ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅದ್ರ ಬಗ್ಗೆ. ನಮ್ಮ ಕೆಲಸ ನಾವು ಮಾಡಿದ್ರೆ ಸಾಕಾಗಿರ್ತೀವಲ್ಲ ಅಷ್ಟೇ. ನಾವು ಫೋನ್ಸೇ ಪಿಕ್ ಮಾಡಲ್ಲ, ನಮ್ಗೆ ಗೊತ್ತು ಏನಕ್ಕೆ ಫೋನ್ ಬರುತ್ತಂತ. ಗ್ಲೋಬಲ್ ಲೆವೆಲಲ್ಲಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಗುರುತಿಸ್ಕೊಳ್ತಾ ಇದೆ. ಒಂದಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಂದಿವೆ, ಬರ್ತಾ ಇದ್ದಾವೆ. ಒಬ್ಬ ಆ್ಯಕ್ಟಿವ್ ಪ್ರೊಡ್ಯೂಸರ್ ಆಗಿ ಹೇಗೆ ನೋಡ್ತೀರಾ ಇಂಡಸ್ಟ್ರಿನ? ಸರ್, ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಹಿಂದೆ ಇದ್ದೀವಿ. ಆ್ಯಸ್ ಎ ಬಿಂಗ್ ಕನ್ನಡ ಪ್ರೊಡ್ಯೂಸರಾಗಿ ನಾನು ಮಾತಾಡ್ತಿರೋದು, ಇದು ನಾಟ್ ರೈ ದ ಫಿಲ್ಮ್ ಫೇರ್. ನಾವು ತುಂಬ ಹಿಂದೆ ಹೋಗಿದ್ದೀವಿ. ಮತ್ತೆ ಇವತ್ತು ನಾವು ಮರಾಠಿ, ಭೋಜ್ಪುರಿಂದ ಹಿಂದೆ ಇದ್ದೀವಿ. ಸೊ ನಾವು ಮತ್ತೇನು ನಾವು KGF ಆ ಸ್ಥಾನ ಎಲ್ಲ ಬಂದಿತ್ತು ನಮಗೆ, ನಾವು ಅದನ್ನು ಲುಕ್ ಫಾರ್ವರ್ಡ್ ಮಾಡಬೇಕೀಗ. ಸರ್, ಈಗ ದೊಡ್ಡ ಸಿನಿಮಾದ ವಿಚಾರ ಮಾತಾಡ್ತಾ ಇದ್ವಿ. ಈಗ 19ನೇ ತಾರೀಕು ಟಾಕ್ಸಿಕ್ ಬರ್ತಾ ಇದೆ, ದುರಂಧರ್ 2 ಬರ್ತಾ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳು ಒಂದೇ ಡೇಟಲ್ಲಿ ಬಂದಾಗ, ಕ್ಲಾಶ್ ಆದಾಗ ಒಂದಷ್ಟು ಥಿಯೇಟರ್ ಸ್ಕ್ರೀನಿಂಗ್ ಸಮಸ್ಯೆಗಳು ಆಗೇ ಆಗುತ್ತೆ. ಅದು ಎರಡೂ ಸಿನಿಮಾಗಳಿಗೂ ಹೊಡೆತ ಬಿದ್ದೇ ಬೀಳುತ್ತೆ. ಕಾಂಪಿಟೇಷನ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಮಾತಾಡಿದ್ರೂ ರೀಚ್ ಅನ್ನೋದನ್ನು ಯೋಚನೆ ಮಾಡಲೇಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಮ ಲೆಕ್ಕಾಚಾರ ಏನು? ಸರ್, ಈಗ ಇದನ್ನು ಹೊಸ್ತಲ್ಲ ಕ್ಲಾಶಸ್ ಮಾಡೋದು. ಈಗ ನೀವು ತೆಲುಗು ಪಿಕ್ಚರ್ ನೋಡಿ, ಒಂದೇ ಸರ್ತಿ 4 ಪಿಕ್ಚರ್ ರಿಲೀಸ್ ಮಾಡ್ತಾರೆ ಅವ್ರು. ಯಾವುದಕ್ಕೆ? ಸಂಕ್ರಾಂತಿ ಹಬ್ಬಕ್ಕೆ. ನೀವು ದೀಪಾವಳಿ ನೋಡಿ, ತಮಿಳ್ ಪಿಕ್ಚರ್ ರಿಲೀಸ್ ಮಾಡ್ತಾರೆ. ನಮ್ಮಲ್ಲಿ ನೋಡಿ, ಕ್ರಿಸ್ಮಸ್ ಮಾಡಿ ರೀಸೆಂಟಾಗಿ 3 ಪಿಕ್ಚರ್ ಬಂತು ಡಿಸೆಂಬರ್ ಮಂತಲ್ಲಿ. ಆ್ಯಂಡ್ ಒಂದೇ ದಿವಸಕ್ಕೆ 2 ಪಿಕ್ಚರ್ ರಿಲೀಸ್ ಆಯಿತು. ಸೊ ಯಾವ ಕಂಟೆಂಟ್ ಚೆನ್ನಾಗಿದೆ ಜನ ಅದಕ್ಕೆ ಹೋಗ್ತಾರೆ ಸರ್. ಥಿಯೇಟರ್ಸ್ ಡಿವೈಡ್ ಆಗೇ ಆಗುತ್ತೆ, ಸ್ಕ್ರೀನ್ ಶೇರ್ಸ್ ಆಗೇ ಆಗುತ್ತೆ ಅಲ್ಲಿ. ಬಟ್ ಅನಿವಾರ್ಯ, ಯಾಕೆ ಎಲ್ಲ ನಾನು ನಿನ್ನದು ಹಡದಲ್ಲಿ ಬರ್ತಾರೆ ಅವರು. ನಿಮಗೆ ಬಾಲಿವುಡ್ಡಲ್ಲೂ ಫ್ರೆಂಡ್ಸ್ ಇದ್ದಾರೆ, ತಮಿಳಲ್ಲೂ ತೆಲುಗಲ್ಲೂ ಒಂದಷ್ಟು ಗೆಳೆಯರಿದ್ದಾರೆ. ಕೂತಾಗ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇರ್ತೀರ. ಕನ್ನಡ ಸಿನಿಮಾಗಳ ಒಂದು ಓಟದ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ಸರ್, ನಾವು ಏನೇ ಯೋಚನೆ ಮಾಡೋದು, ನಾವು ನಮ್ಮ ಕನ್ನಡ ಇಂಡಸ್ಟ್ರಿನ ಬಿಟ್ಕೊಡಲ್ಲ ಇಲ್ಲೂ ನಾವು. ಯಾಕಂದರೆ ನಾವು ಬೆಳೆದಿರೋದು ಇಲ್ಲಿಂದ, ನಾವು ಇವತ್ತು ಇಲ್ಲೇ ಕೂತಿರೋದು. ಹೆಡ್ ಆಫೀಸ್ ಆಗಿರೋದು ಬೆಂಗಳೂರೇ ನಮ್ಮದು. ನಾವು ನಮ್ಮ ಆಸೆನ ಜನ ತಿರುಗಿ ನೋಡ್ಬೇಕು ನಮಗಂತ ನಾವು ಆಸೆ ಪಡ್ತೀವಿ. ಅಫ್ಕೋರ್ಸ್ ಮಾತಾಡ್ತಾರೆ, ಏನು ಕನ್ನಡ ಇಂಡಸ್ಟ್ರಿ ಹಿಂಗೆ ಸ್ಲೋ ಆಗಿದೆ ಪಿಕ್ಚರ್ಸ್, ಯಾಕಂದರೆ ನಮ್ಮಲ್ಲಿ ತುಂಬ ನಾವೇನು ಮಾತಾಡೋಕ್ಕಾಗಲ್ಲ ಅಲ್ಲಿ. ಕಂಟೆಂಟ್ಸ್ ವಿಲ್ ಕಮ್ ಗುಡ್ ಅಂತ ಹೇಳ್ತೀವಿ ನಾವು. ಅವ್ರ ಬಗ್ಗೆ ಅವ್ರಿಗೂ ಟೀಕೆ ಮಾಡ್ತೀವಿ. ನಿಮ್ಮಲ್ಲಿ ಎಷ್ಟು ಪಿಕ್ಚರ್ ಫ್ಲಾಪ್ ಆಗಿದೆ ಅಂತ ಕೇಳ್ತೀವಿ ಅವ್ರಿಗೂ. ನಿಮ್ಮ ಸಿನಿಮಾ ಕುಟುಂಬದಿಂದ ಬಂದಂಥ ಒಂದು ಹಿನ್ನೆಲೆ ತೆಗೆದುಕೊಂಡೇ ಮಾತಾಡೋದಾದರೆ, ನಿಮಗೆ ರೂಟ್ಸ್ಗಳು ಗೊತ್ತಿರುತ್ತೆ ಕಮರ್ ಸರ್. ಸಿನಿಮಾ ಬಂಡವಾಳ ಎಷ್ಟು ಹಾಕ್ತೀವಿ ನಾವು, ಹೇಗೆ ರಿಟರ್ನ್ಸ್ ತಗೊಳ್ತೀವಿ, ಒಂದಷ್ಟು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ನು ಮಾಡ್ಕೊಂಡು ಬಂದಿರ್ತೀರ. ಈಗ ಏನಾಗಿದೆ, ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದು 10 ಸಲ ಯೋಚನೆ ಮಾಡೋವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಎಕನಾಮಿಕ್ಸ್ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ. ಕಾಂತಾರ ಮತ್ತು KGF ರಿಲೀಸ್ ಆದಮೇಲೂ ಕೂಡ ಒಂದಷ್ಟು ಸವಾಲುಗಳಲ್ಲೇ ನಾವು ಮುಳುಗಿ ಹೋಗಿದ್ದೀವಿ. ಅದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಏನು?
ಸರ್ ಈಗ ನಾನು ಹೇಳೋದೇನೆಂದರೆ ಎಷ್ಟೋ ಪ್ರೊಡ್ಯೂಸರ್ಸ್ ಏನು ಮಾಡ್ತಿದ್ದಾರೆ ಈಗ ಪ್ಯಾನ್ ಇಂಡಿಯಾ ಅಂತ. ಈ ಪ್ಯಾನ್ ಇಂಡಿಯಾ ಹೋಗಿ ಪ್ಯಾನ್ ಇಂಡಿಯಾ ಕ್ವಾಲಿಟಿ ತೊಗೊಳ್ಳಿ. ಯಾರೊಬ್ರು ಪ್ರೊಡ್ಯೂಸರ್ ಹೇಳ್ತಾರೆ ನಾನು 150 ಕೋಟಿ ಮಾಡಿದ್ದೀನಿ ಖರ್ಚು. 150 ಕೋಟಿ ಏನಕ್ಕೆ ಖರ್ಚು ಮಾಡಿದ್ದೀರಾ? ಕಂಟೆಂಟೇ ಎಲ್ಲ ನಿಮ್ಮಲ್ಲಿ ಪಿಕ್ಚರ್ ಮಾಡಿದ್ರೆ ಯಾರು ನೋಡ್ತಾರೆ? ಇನ್ನೂ ಹೋಗಿ ನೀವು ಕನ್ನಡ ಹೆಸರು ಇನ್ನೂ ಕೆಡಿಸಿದ್ದೀರಾ ಅಲ್ಲಿ. ಒಂದು ಕಡೆ ನಿರ್ಮಾಪಕರಾಗಿ ಒಂದು ಹಾರ್ಶ್ ಕಮೆಂಟ್ ಮಾಡ್ತೀರಾ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈಗ ಜೀವ ಕಳೆದುಕೊಂಡಿದೆ ಅಂತ. ಏನಕ್ಕಂದ್ರೆ ಆಕ್ಟಿವ್ ಪ್ರೊಡ್ಯೂಸರ್ಗಳ ಕಷ್ಟ ಫಿಲಮ್ ಚೇಂಬರ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಅಲ್ಲಿ ಏನಾದರೂ ನಾವು ಹೇಳಕ್ಕೆ ಹೋದರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂತ. ಯಾಕೆ ಆ ಮಾತು ಬಂತು? ಯಾವ ಕಾರಣಕ್ಕೋಸ್ಕರ? ಇವಾಗೂ ನಾನು ಹೇಳ್ತೀನಿ ಅದೇ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ನಿಮಗೂ ಅದೇ ಮಾತು ಹೇಳೋದು ನಾನು. ಏನಕ್ಕೆ ಹೇಳ್ತೀವಿ ಅಂದರೆ, ಬೀಯಿಂಗ್ ಆ್ಯಸ್ ಎ ಪ್ರೊಡ್ಯೂಸರ್ ನಾವು ಹಳಬ್ರು, ನಿರ್ಮಾಪಕರ ಸಂಘ ಒಂದು 40 ವರ್ಷದ ಸಂಭ್ರಮ ಮಾಡಬೇಕಂತ ನಮ್ಗೆ ಕರೀತಾರೆ, ಆಹ್ವಾನ ಕೊಟ್ಟು. ಅದಕ್ಕೆ ನಾವು 4 ಹೆಜ್ಜೆ 2 ಹೆಜ್ಜೆ ಮುಂದೆ ಹೋಗ್ತೀವಿ ಮಾಡೋಕ್ಕೆ. ಏನಕ್ಕೆ ಹೋಗ್ತೀವಿ? ನಮ್ಮ ನಿರ್ಮಾಪಕರ ಸಂಘ ಮಾಡಿದ್ರೆ ಇಂಡಿಯಾ ಲೆವೆಲಲ್ಲಿ ತಿರುಗಿ ನೋಡ್ತಾರೆ ನಮಗೆ, ನಮ್ಮ ಒಂದು ಇದಕ್ಕಂತ ನಾವು ಹೋಗ್ತೀವಿ ಮುಂದೆ. ಏನು ಸರ್, ಹೋಗಿ ನಾವು 15-20 ಲಕ್ಷ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡ್ತೀವಿ. ಇವೆಂಟಿಂದ ಲಾಪತ ಇರುತ್ತೆ. ಓಕೆ, ಅದ್ರ ಮಧ್ಯೆ ಅವನು ಯಾರೋ ಮಿಸ್ಟರ್ ಎ ಗಣೇಶ್ ಅಂತ ಬರ್ತಾನೆ ಮನುಷ್ಯ. ನನ್ನ ಕಮಿಷನ್ ಕೊಟ್ಟರೆ ನಾನು ಇವೆಂಟಿಗೆಲ್ಲ ಇದು ಮಾಡಿಸ್ತೀನಿ, ಅಲ್ಲೆಲ್ಲರಿಗೂ ಓಕೆ ಮಾಡಿಸ್ಕೊಂಡಿರ್ತೀನಿ ನಾನು. ಇಲ್ಲ ನಾವು ಇವೆಂಟ್ ತೊಂದರೆ ಕೊಡೋದು, ಇವೆಂಟ್ ಮಾಡೋಕ್ಕೆ ಕೊಡೋಲ್ಲ ಅಂತ ಹೇಳ್ತಾನೆ. ನಾವು ಒಪ್ಪಿಲ್ಲ ಆ ಮಾತಿಗೆ. ಅದಕ್ಕೆ ಮುಂಚೆ ಅವನು ಏನು ಮಾಡಿದ್ದ, ಎಲ್ಲರೂ EC ಮೆಂಬರ್ಸ್ಗೆಲ್ಲ ಪಾರ್ಟಿ ಕೊಡಬೇಕು, ಅದು ಕೊಡಬೇಕು. ನಮ್ಮ ಹತ್ರ ಗೂಗಲ್ ಪೇ ಕ್ಯಾಶಲ್ಲಿ ತರಿಸ್ಕೊಂಡಿದ್ದ ಅವನು. ಇನ್ಕ್ಲೂಡಿಂಗ್ ಸಾರಾ ಗೋವಿಂದ್ ಅವ್ರ ಬರ್ತಡೇಗೂ ದುಡ್ಡು ತರಿಸ್ಕೊಂಡಿದ್ದ ಅವನು ನಮ್ಮ ಹತ್ರ. ಓಕೆನಾ ಸರ್? ತರಿಸ್ಕೊಂಡಿದ್ದೆಲ್ಲ ಮಾಡಿ, ಅದೇ ನೀವು ಗೊತ್ತಿರ್ಬೋದು, ಅದೇ 2024 ಅವರೊಂದು ಬ್ಯಾಡ್ಮಿಂಟನ್ ಲೀಗ್ ಮಾಡ್ತಾರೆ ಅವರು ಕಂಠೀರವ ಇಂಡೋರ್ ಸ್ಟೇಡಿಯಂ. ಏನಕ್ಕೆ ಮಾಡಿದ್ರು? ಆಮೇಲೆ ಹೇಳ್ತಾರೆ ಹೈದರಾಬಾದ್ ಬಂದು ನಮ್ಮ ಇವೆಂಟ್ಗೆಲ್ಲ ಬಂದು ನಂದೇ ಫ್ಲೈಟ್ ಟಿಕೆಟ್, ನಂದೇ ರೂಮ್, ಮಿಸ್ಟರ್ ಎ ಗಣೇಶ್ ಆ್ಯಂಡ್ ಯಾರು DK ರಾಮಕೃಷ್ಣ ಇವ್ರು ಬಂದು ಅಲ್ಲಿ ಬಂದು ನಮ್ಮದೇ ಇದು ಮಾಡ್ಕೊಂಡು ಇಲ್ಲಿ ಬಂದು ಡಬ್ಬಾ ಇವೆಂಟ್ ಅಂತ ಹೇಳ್ತಾರೆ. ಆಯ್ತು ಸರ್, ನನ್ನ ಡಬ್ಬಾ ಇವೆಂಟ್ ಹೇಳೇ ಬಂದರು. ಆಶೀಶ್ ಶೆಟ್ಟಿ ಬಂದರು, ರುಕ್ಮಣಿ ವಸಂತ ಬಂದರು, ರಂಗಾಯಣ ರಘುವರ್ ಬಂದರು, ತುಂಬ ಜನ ಕನ್ನಡದಿಂದ ಬಂದಿದ್ದರು. ಆಚೆಯಿಂದ ಮಮ್ಟಿ, ವಿಕ್ರಮ್, ನಾನಿ, ಯಾರದು ಕೀರ್ತಿ ಸುರೇಶ್ ಎಲ್ಲ ಬಂದರು. ನಿಮ್ಮಲ್ಲಿ ಯಾರು ಬಂದು, ನಮ್ಮ ಕನ್ನಡದವ್ರು ಯಾರು ಬಂದು ನಿಮ್ಮ ಇವೆಂಟ್ ಅದೇ ಹೇಳಿ? ಎಷ್ಟು ಜನ ಬಂದುಬಿಟ್ರು? ಒಬ್ರಿಗೆ ಬೆರಳು ತೋರ್ಸೋಕೆ ನೀವು ಬೆರಳು ಒಗ್ರನ್ನ ಕ್ಲೀನ್ ಮಾಡ್ಕೊಂಡು ತೋರಿಸಿ ನೀವು. ಆಮೇಲೆ ನಮ್ಮವ್ರಿಗೆ ಹಿಂಗೆ ಮಾಡ್ತಾರೆ ಅಂದಾಗ ಬೇರೆ ಹೊಸಬ್ರಿಗೆ ಎಷ್ಟು ಮಾಡಲ್ಲ ಇವರು? ಆಮೇಲೆ ಹೇಳಿದ್ರಿ ಈಗ ಕಲ್ಕೊಂಡಿರೋದು ಸತ್ಯನೇ. ಯಾರು ನಂಬಿಟ್ಟು ಹೋಗ್ತಾರೆ ಇವ್ರಿಗೆಲ್ಲ ಹೇಳಿ? ರೋಲ್ ಕಾಲ್ ಕಮಿಷನ್ ಏಜೆಂಟ್ಸ್ ಗೊತ್ತಿರೋದಲ್ಲಿ ನ್ಯಾಯದ ವರ್ಷಕ್ಕೆ ಯಾರು ಇಲ್ಲ. ಇವರು ಒಂದು ಫೋನ್ ಮಾಡಿ ಒಂದು ಫೋನ್ ಎತ್ತಲ್ಲ. ಇಷ್ಟು ಮಾತಾಡ್ತಾರಲ್ಲ ಸರ್, ಚೇಂಬರ್ ಫಾರ್ ಇನ್ಸ್ಟಿಟ್ಯೂಟ್ ತಗೊಳ್ಳಿ, ಚಾನಲ್ ಅವ್ರ ಹತ್ರ ಕೂತ್ಕೊಳ್ಳಿ, ಪಿಕ್ಚರ್ಗಳು ಸೇಲ್ ಆಗ್ತಿಲ್ಲ, ಸೇಲ್ ಮಾಡಿ ತೊಗೊಳ್ಳಿ ಅಂತ ಕೂತ್ಕೊಬೇಕು ಇವರು. ಯಾರು ಕೂತ್ಕೊಂಡಿದ್ದಾರೆ ಸರ್ ಇಲ್ಲಿವರೆಗೂ? ಹೋಗಿ ಅಲ್ಲಿ ಪಕ್ಕದ ಇಂಡಸ್ಟ್ರಿಯಲ್ಲಿ ನೋಡಿ ಏನು ಹೇಳ್ತಾರೆ, ಪಿಕ್ಚರ್ಸ್ ತೊಗೊಳ್ಳಲ್ಲ ಅಂದರೆ ಯಾವ ಸ್ಟಾರ್ಸು ಹೋಗಂಗಿಲ್ಲ ಅಂತ ಒಂದು ವಾರ್ನಿಂಗ್ ಕಳಿಸ್ತಾರೆ. ಯಾರು ಹೋಗಿಲ್ವಲ್ಲ, ಚಾನಲ್ ನೋಡಿ ಬಂದು ಕೂತ್ಕೊತಾರೆ ಅಲ್ಲಿ. ರಿಯಾಲಿಟಿ ಶೋಸ್ಗೆ ಯಾರು ಹೋಗಂಗಿಲ್ಲ ಅಂತ ಆರ್ಟಿಸ್ಟ್ಗೆ ವಾರ್ನಿಂಗ್ ಕೊಡ್ತಾರೆ ಅವರು ತಮಿಳ್ ಇಂಡಸ್ಟ್ರಿಯಲ್ಲಿ. ಹೇಳ್ತಾರೆ 1 ವರ್ಷದ ಹಿಂದೆ ಕತೆ ಇದು. ಅವ್ರು ಬಂದು ಕೂತ್ಕೊತಾರೆ ಅಲ್ಲಿ, ನಾವೇನೊಂದು ರೇಟಿಗೆ ಇದು ಮಾಡ್ತೀವಿ, ನಮ್ಮ ಟೈಮ್ ಕೊಡಿ ಅಂತ ತೊಗೊಂಡೋಗ್ತಾರೆ ಟೈಮ್. ಇಲ್ಲೆಲ್ಲಿದೆ ಸರ್? ಪ್ರೊಡ್ಯೂಸರೇ ಫೇತ್ ಇಲ್ಲ ಅಲ್ಲಿ. ಆಮೇಲೆ ಹೇಳ್ತೀರಾ, ಇವತ್ತು ಇರೋ ಪ್ರೊಡ್ಯೂಸರ್ ಹೊಟ್ಟೆನೋ ನೋಡೋಕೆ ಯಾರು ಇಲ್ಲ. ಎಲ್ಲ ಏನಾದರೂ ಒಂದು ಮೊನೋಪೊಲಿ ಗ್ಯಾಂಗ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಇವಾಗ ನಾನು ಇಲ್ಲಿ ನಿಂತ್ಕೊತೀನಿ, ನೀನು ಅಲ್ಲಿ ನಿಂತ್ಕೊ, ನಿನ್ನ ಗೆಲ್ಲು ನಾನು ಅಂತ, ಹಿಂಗೆ ಮೊನೋಪೊಲಿಯಲ್ಲಿ ಅಲ್ಲಿ ಮಾಡೋಕ್ಕೆ ಕೆಲಸ ಕಾರ್ಯ ಇಲ್ಲ ಇವ್ರಿಗೆ. ಯಾವ ಪಿಕ್ಚರ್ ಮಾಡಿದ್ದಾರೆ ಕೇಳಿ ಅಲ್ಲಿ? ಎ ಗಣೇಶ್ ಎಷ್ಟು ವರ್ಷ ಆಯ್ತು ಪಿಕ್ಚರ್ ಮಾಡಿ? ನೀವು ನೋಡಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಲ್ವಾ, ಚೇಂಬರ್ಲು ಇವರೆಲ್ಲ ಅಷ್ಟೇ ಇರೋದು, ಇಲ್ಲಿ ಮೊನೋಪೊಲಿ ಮಾಡ್ಕೊಂಡು ಕೂತ್ಕೊಂಡಿರೋದು. ಇವ್ರುಗಳು ಹೋಗಿದ್ಮೇಲೆ ಸರ್ ಚೇಂಬರ್ ಹೋಗಿದ್ದಾರೆ. ಇವತ್ತು ಬೇಕಿರೋ ರನ್ನಿಂಗ್ ಪ್ರೊಡ್ಯೂಸರ್ಸ್ ಅಲ್ಲಿ, ನಾಟ್ ಔಟ್ಡೇಟೆಡ್ ಪ್ರೊಡ್ಯೂಸರ್ಸ್. ನಿಮ್ಮ ತಂದೆಯವ್ರ ಕಾಲದಿಂದನೂ ನೀವು ಗಾಂಧಿನಗರನ ಚಿಕ್ಕ ವಯಸ್ಸಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಾ. ಅವತ್ತು ಅಣ್ಣವ್ರಿದ್ದರು, ವಿಷ್ಣು ಸರ್ ಇದ್ದರು, ಅಂಬರೀಷ್ ಸರ್ ಇದ್ದಾಗ ಒಂದು ಯೂನಿಟಿ ಇತ್ತು, ಬಾಂಧವ್ಯ ಇತ್ತು. ಯಾರಿಗಾದ್ರೂ ಏನಾದರೂ ಸಮಸ್ಯೆ ಇದ್ದರೆ ನಾವು ಕೂಡ ಹೋಗಿ ಕಾಲ್ ತಗೋಬೇಕು ಅನ್ನೋವಂಥ ಒಂದು ಸಾಮರಸ್ಯ ಕೂಡ ಇತ್ತು. ಅದನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ? ಅಫ್ಕೋರ್ಸ್, ನಾನು ಅಂಬರೀಷ್ ಅಂಕಲ್ ಜೊತೆ ನಮ್ಮದೇ ಒಂದು ಅದು ಇದಾಗಿದಾಗ ಅಂಬರೀಷ್ ಅಂಕಲ್ ಒಂದು ಫೋನ್ ಮಾಡಿದಾಗ ಅಲ್ಲಿ ಇದಾಯ್ತು, ಬಗ್ಗೆ ಇರುತ್ತೆ. ಇದೇ ಇರ್ತೀರ ಹೆಡ್ಡೇಕ್ ನಿಮಗೆ. ನೋಡಿ, ಇದೇ ಪ್ರೊಡ್ಯೂಸರ್ ಧರಣೆ ಮಾಡ್ತಿದ್ರು ಅವಾಗ, ಪಿಕ್ಚರ್ಗಳು ಸೇಲ್ ಆಗ್ತಿಲ್ಲ, ರಿಯಾಲಿಟಿ ಶೋ ಹೋಗ್ತಿದ್ರು. ಅಂಬರೀಷ್ ಅಂಕಲ್ ಎಲ್ಲ ಬಂದರು ಚೇಂಬರ್ಗೆ. ಇವತ್ತು ಯಾರಿದ್ದಾರೆ? ಇವತ್ತು ನಾವು ಹೇಳೋದೇನೋ ಶಿವಣ್ಣ ಇರ್ಬೋದು, ರವಿ ಸರ್, ಇವರು ಅಂತ ಬಂದು ಇನ್ಶೂರೆನ್ಸ್ ತೊಗೊಂಡ್ರೆ ಅವಾಗ ಸ್ವಲ್ಪ ಇದಾಗತ್ತೆ, ಕಂಟ್ರೋಲ್ ಬರ್ತೀನಿ ಇಂಡಸ್ಟ್ರಿ. ಓಕೆ ಸರ್, ಕೊನೆಯದಾಗಿ ಫಿಲಮ್ ಫೇರ್ ಆಗಿದೆ, ಒಂದಷ್ಟು ರೂಪುರೇಷೆಗಳು ನಿಮಗೂ ಇದೆ, ಭವಿಷ್ಯ ನೋಡ್ತಾ ಇದ್ದೀರಾ. ನಿಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಕಾರ್ಯಕ್ರಮದ ಇಶ್ಯೂ ತಗೊಂಡ್ರೆ? ಸರ್, ಈಗ ಅಗೇನ್ ಯು ಕ್ಯಾನ್ ಟೆಲ್ ಇದು ಫಿಲ್ಮ್ ಫೇರ್ ಆದಮೇಲೆ ಈ ಫಿಲ್ಮ್ ಫೇರ್ ಮತ್ತು ಇನ್ನೊಂದು ಇದೆ ಈ ವರ್ಷದಲ್ಲೇ ನಾವು ಹೇಳ್ತೀವಿ ಎಲ್ಲ ಅಂತೀವಿ ನೀವು. ಆ್ಯಂಡ್ ಅದಾಗಿದ್ಮೇಲೆ ಅಪಾರ್ಟ್ ಫ್ರಮ್ ದಟ್ ನಮ್ಮಲ್ಲಿ ತುಂಬ ಈಗ ನಮ್ಮದು ಒಂದು ಸಿನಿಮಾ ರೆಡಿ ಆಗಿದೆ, ಈಗ ಪೋಸ್ಟ್ ಪ್ರೊಡಕ್ಷನ್ ಇದೆ, ತರುಣ್ ಚಂದ್ರ ಆ್ಯಂಡ್ ದಿಗಂತು. ಅದಾಗಿದ್ಮೇಲೆ ಇವರು ಒಂದು ಶರಣ್ ಸರ್ ಜೊತೆ ಡಿಸ್ಕಷನ್ ಇದೆ, ಅದು ಒಂದು ಆಯ್ತು, ಆನ್ ಫ್ಲೋರ್ ಹೋಗಿದೆ. ತೆಲುಗು ಒಂದು ಪಿಕ್ಚರು ಒಂದು ಇರೋ ಜೊತೆ ಡಿಸ್ಕಷನ್ ಆಗಿದೆ, ಆಲ್ಮೋಸ್ಟ್ 90% ಇದೆ ಆ ಪಿಕ್ಚರ್. ಅದಾಯ್ತು ಅಂದರೆ ಡಿಸ್ಟ್ರಿಬ್ಯೂಷನ್ ಎಕ್ಸಿಬಿಷನ್ ನಡೀತಾನೆ ಇದೆ, ನಮಗೇನು ತೊಂದರೆ ಇಲ್ಲ. ನಾನು ನಿಮ್ಮನ್ನು ಏನಂದರೆ ಹೊಸ ಪ್ರೊಡ್ಯೂಸರ್ಸ್ ಒಂದು ಮಾತು ಹೇಳಬೇಕು ಇಷ್ಟಪಡ್ತೀವಿ.
ವಾರಕ್ಕೆ 8 ಸಿನಿಮಾ ಮಾಡಬೇಡಿ, 7 ಸಿನಿಮಾ ರಿಲೀಸಿಗೆ ಹೋಗ್ಬೇಡಿ, 10 ಸಿನಿಮಾಗೆ ಮಾಡ್ತಾರೆ. ನಿಮಗೆ ನೀವು ಕಂಟೆಂಟ್ ಕಳ್ಕೊತಾ ಇದ್ದೀರಾ. ನೋಡಿ ಬ್ಲಿಂಕ್ ನಮ್ಮಲ್ಲಿ ಅವಾರ್ಡು ಗೆಲ್ತು. ಅದ್ರ ಬಗ್ಗೆ ನಾವು ಹೋದ ವರ್ಷ ಬಾಂಬೆ ಅದ್ರ ಬಗ್ಗೆ ಕೇಳಿದ್ವಿ. ಬಾಂಬೆ ಒಂದು ಆಫೀಸಲ್ಲಿ ಒಬ್ಬರ ಬಗ್ಗೆ ಅವ್ರ ಬಾಯಿಂದ ಬ್ಲಿಂಕ್ ಪಿಕ್ಚರ್ ಬಗ್ಗೆ ಕೇಳಿದೆ, ಕಂಟೆಂಟ್ ಚಕ್ಕನ್ನ ಆಗ. ನಾನು ಸರ್ಪ್ರೈಸ್ ಆಗಿದೆ, ಏನು ನಮ್ಮಲ್ಲಿ ನೋಡಿಲ್ಲ, ಪಿಕ್ಚರ್ ನೋಡಿಲ್ಲ, ಅದ್ರ ಅಪ್ರಿಷಿಯೇಷನ್ ನಡೀತಿದೆ ಅಂತೇಳಿ. ಸೊ ಹಿಂಗೆ ನಾವು ಕಲ್ಕೊತಾ ಇದ್ದೀವಿ. ಸೊ ನೀವು ಆರಾಮಾಗಿ 2 ಪಿಕ್ಚರ್ ಇಷ್ಟೇ ತಿಂಗಳು ಇಷ್ಟೇ ವರ್ಷ ಕಾಯ್ತೀರಾ ನೀವು ರಿಲೀಸ್ ಮಾಡ್ಕೊಳ್ಳೋಕ್ಕೆ. 2 ವಾರ 3 ವಾರ ಏನು ಇದು ಹೋಗಲ್ಲ. ವೇಟ್ ಮಾಡಿ ನಿಮ್ಮ ಪಿಕ್ಚರ್ ಗೆಲ್ಲತ್ತೆ, ಇಲ್ಲ ನಿಂಗೆ ಸೋತ್ಕೊತೀರ ನೀವು. ಆಮೇಲೆ ಇಂಡಸ್ಟ್ರಿಗೆ ಬ್ಲೇಮ್ ಮಾಡ್ತೀರಾ. ಆಮೇಲೆ ನೋಡ್ತಾ ಇರ್ತೀವಿ ಚೀಪ್ ಗಿಮಿಕ್ಗಳು ಮಾಡ್ತಾ ಇರೋದು ಯಾರು ನೋಡಲ್ಲ ಸರ್. ಕಂಟೆಂಟ್ ಕೊಡಿ, ನಿಮ್ಮ ಜನ ಬಂದು ನೋಡ್ತಾರೆ ಪಿಕ್ಚರ್. ಇಲ್ಲ ಈ ಥರ ಗಿಮಿಕ್ ಮಾಡಿದ್ರೆ ಬಂದು ನೋಡೋದು ದೇವನಿಗೆ. ನೀವು ನೋಡಿ ಎಷ್ಟೋ ನೋಡಿದ್ದೀನಿ ಪಡೋದು, ಫ್ರೀ ಜನ ಕಳಿಸ್ತಾರೆ, ಊಟ ತಿಂಡಿ ಕಳಿಸಿದ್ರು ಅವರೇ ಬರೋದು ಕಷ್ಟ ಆಗಿದೆ ಜನ. ದುಡ್ಡು ಕೊಟ್ಟು ನೋಡಿ ಅಂದರೆ ನೋಡೋಲ್ಲ ಜನ. ಆ ಪರಿಸ್ಥಿತಿ ನಾವು ಮಾಡ್ಕೊಂಡಿದ್ದೀವಿ. ಸೊ ದಯವಿಟ್ಟು ಹೇಳ್ತಿದ್ದಲ್ಲ, ಸ್ಟಾಪ್ ಮಾಡಿ. 2 ವಾರ 2 ಪಿಕ್ಚರ್ 3 ಪಿಕ್ಚರ್ ಮಾಡಿ, ಕಂಟೆಂಟ್ ಇದ್ದರೆ ನೀವು ತೊಗೊಂಡೋಗಿದ್ದೀವಿ. ರಂಗ ಬಾಹುಬಲಿ ಎದುರುಗಡೆ ಬಂತು, 1 ವರ್ಷ ಹೊಡಿಲ್ವ ಸರ್ ಪಿಕ್ಚರ್, ಕಂಟೆಂಟ್ ಇತ್ತು ಅದರಲ್ಲಿ. ಸೂಪರ್ ಮೊನ್ನೆ ರಿಲೀಸ್ ಆಯ್ತು, ಯಾಕೆ ಸರ್ ಹೊಡುತ್ತು, ಕಂಟೆಂಟ್. ಸೊ ಅದೇ ಥರ ನಾವು ಹೇಳೋದು, ಆವಾಗ ಇಂಡಸ್ಟ್ರಿ ಸ್ವಲ್ಪ ಟರ್ನ್ಔಟ್ ಚೇಂಜ್ ಆಗುತ್ತೆ ನಮಗೆ, ಇಲ್ಲಾಂದರೆ ಇನ್ನೂ ಮುಳುಗ್ತಾ ಇರ್ತೀವಿ ನಾವು. ಅಷ್ಟೇ ಸರ್. ಓಕೆ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರತಿಭೆಯಿಂದ ಪ್ರೋತ್ಸಾಹ ಅಂತ ಯಾವಾಗಲೂ ಮಾತಾಡ್ತಾ ಇರ್ತೀವಿ. ನಿಮ್ಮ ಜರ್ನಿ ಇನ್ನೂ ಚೆನ್ನಾಗಿರಲಿ. ಥ್ಯಾಂಕ್ ಯು. ಇವಿಷ್ಟು ಖ್ಯಾತ ಆಯೋಜಕರು, ನಿರ್ಮಾಪಕರು ಕಮರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.